ಅಭಿನಯಿಸೋದು ಇಂಪಾರ್ಟೆಂಟ್. ಅಭಿನಯಿಸೋದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅದನ್ನ ವೃತ್ತಿ ಜೊತೆಗೆ ಪ್ರವೃತ್ತಿಯಾಗಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾವು ಅದನ್ನ ನಿರಂತರವಾಗಿ ನಾಟ್ಯಗಳನ್ನು ಮಾಡೋದ್ರ ಮೂಲಕ ಮಾಡ್ತಾ ಇರ್ತೀವಿ. ಅದರಿಂದ ಆದ್ರೆ ಬಂದಂತ ಪ್ರೇಕ್ಷಕರಿದ್ದಾರಲ್ಲ, ಎಷ್ಟೋ ಜನ ಪ್ರೇಕ್ಷಕರಿದ್ದಾರಲ್ಲ, ನಮ್ಮ ನಾಟಕದಲ್ಲಿ ಒಳಿತಿರ್ಲಿ ಕೆಟ್ಟಿರ್ಲಿ, ಯಾರಾದ್ರೂ ನೋಡಿದವರು ಆ ನಾಟಕದ ಒಳಿತನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಸಾರ್ಥಕ ನಮ್ಮ ಬದುಕಿಗೆ. ಅಕಸ್ಮಾತ್ ಯಾರು ಅಳವಡಿಸ್ಕೊಳ್ಳಕ್ ಆಗಿಲ್ಲ ಅಂತಂದ್ರೂ ಮನರಂಜನೆಗೋಸ್ಕರನೇ ಬಂದು ಮನರಂಜನೆ ಮಾಡ್ಕೊಂಡ್ರು ಆ ಒಂದು ಸಮಯ 1 ಅವರ್ 2 ಅವರ್ ನೋಡಿರ್ತಾರಲ್ಲ, ಆ 2 ಅವರಲ್ಲಿ ಧ್ಯಾನನಾಗಿ ಹೋಗ್ತಾರೆ. ಧ್ಯಾನ ಆದ್ರೆ ಏನಾಗುತ್ತೆ, ನಮ್ಮ ದೇಹಕ್ಕೆ ಯಾವ ಕಾಯಿಲೆಗಳು ಕೂಡ ಬರೋದಿಲ್ಲ. ನಿಷ್ಕಲ್ಮಶವಾದ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಇರ್ತವೆ. ನೆಮ್ಮದಿಯಿಂದ 2 ಅವರ್ ಕೂತ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಅಂತಂದ್ರೆ ಈ ಸಾಂಸ್ಕೃತಿಕವಾದ ಜಗತ್ತು. ನಮ್ಗೆ ಅದಕ್ಕೆ ರಂಗಭೂಮಿ ಏನ್ ಕಲ್ಸದಿಯಪ್ಪ ಅಂತಂದ್ರೆ, ಯಾರಿಗೂ ನೋವು ಮಾಡಬಾರ್ದು, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ನನ್ನಿಂದ ಮತ್ತೊಬ್ಬರಿಗೆ ಕೆಡುಕನ್ನ ಬಯಸಬಾರ್ದು. ಈ ರೀತಿ ರಂಗಭೂಮಿ ನಮ್ಮನ್ನ ಬೆಳೆಸ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ರಂಗಭೂಮಿ ನೋಡಿ ನಾವು ಹೆಚ್ಚು ಓದಿಲ್ಲ. ನಾವು ಓದಿದ್ದೆ ಒಂದು SSLC ಓದಿದ್ದು, ನಂತರ ಏನೋ 2 ವರ್ಷ ಟ್ರೈನಿಂಗ್ ಮಾಡೋದು, IT ಟ್ರೈನಿಂಗ್, ಮತ್ತೊಂದು HL ಫುಲ್ ಟರ್ಮ್ ಅಪ್ರೆಂಟಿಸ್‌ಶಿಪ್ ಮಾಡೋದು, ಮತ್ತೆ ಸಡನ್ ಆಗಿ ಕೆಲಸ ಸಿಕ್ಬಿಟ್ವಿ, ಓದಿ. ಅದ್ರೊಟ್ಟಿಗೆ ಮೈಕೋದಲ್ಲಿ ಕೆಲಸ ಸಿಕ್ಕ ತಕ್ಷಣ ಸಾಂಸ್ಕೃತಿಕ ಜಗತ್ತಲ್ಲಿ ತೊಡಗಿಸ್ಕೊಳ್ಳಕ್ಕೆ ನನ್ನ ಸುತ್ತಮುತ್ತಲಿನ ವಾತಾವರಣ, ಮನೆಯ ವಾತಾವರಣ, ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಜಗಳಗಳು, ನೋವುಗಳು, ಏನೋ ನರ್ಸ್ಲಿಕ್ಕೆ ಏನೋ ಬೇಕಲ್ಲ ಅಂತ ಹುಡುಕ್ತಾ ಇದ್ದೆ. ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ನಾಟಕ ನನ್ನ ಕಂಪನಿನಲ್ಲಿ ಪ್ರಾರಂಭವಾಗಿ ಆಗ ಅಲ್ಲಿ ತೊಡಗಿಸ್ಕೊಂಡಿದ್ದು ಸುಮಾರು 35 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಲಿ ಇವತ್ತು ನಮ್ಗೆ ರಂಗಭೂಮಿನಲ್ಲಿ ದುಡ್ಡು ಸಿಗೋದಿಲ್ಲ, ಆದ್ರೆ ಏನೋ ಒಂದು ಸಿಗುತ್ತೆ. ಅದಕ್ಕೋಸ್ಕರನೇ ಬಂದಿರೋದು. ಏನು ಸಿಗುತ್ತೆ ಅಂತಂದ್ರೆ, ಕಾಲೇಜು ಮೆಟ್ಲತ್ತಿರೋನು ನಾನು ಇವತ್ತು ವಿಜಯನಗರ ಗೌರ್ಮೆಂಟ್ ಕಾಲೇಜ್ ಹೋಗ್ತೀನಿ, ದಯಾನಂದ ಸಾಗರ್ ಕಾಲೇಜ್ ಹೋಗ್ತಾ ಇರ್ತೇನೆ, ಮುಂದಿನ ವಾರ RV ಕಾಲೇಜ್ ಹತ್ರ ಹೋಗ್ತೇನೆ, RV ಕಾಲೇಜ್ ಒಳಗಡೆ ಹೋಗ್ತಾರೆ, ಏನೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೇನೆ. ಅಂದ್ರೆ ಈ ನಾಟಕ ನಮ್ಮನ್ನೆಲ್ಲ ಇಲ್ಲಿವರೆಗೂ ಅನ್ಸುತ್ತೆ ಇಲ್ಲ, ಬರೀ ಓದಿರೋಲ್ಲ. ಅದಕ್ಕೋಸ್ಕರ ಮಕ್ಕಳುಗಳೆಲ್ಲರೂ ಕೂಡ ಎಷ್ಟು ಚಂದವಾಗಿ ಅವರು ಹಾಡುಗಳನ್ನ ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ರು, ಆಲಿಸ್ಕೊಳ್ತಾ ಇದ್ರು. ಆ ಧ್ಯಾನ ಮಕ್ಕಳಲ್ಲಿ ಬರುತ್ತೆ. ಅಷ್ಟೇ ಧ್ಯಾನದಿಂದ ಇಡೀ ತಮ್ಮ ವೈಯಕ್ತಿಕವಾದ ಬದುಕನ್ನ ಅದ್ಭುತವಾದ ಶಾಂತಿಯಿಂದ ನೆಮ್ಮದಿಯಿಂದ ರೂಪಿಸ್ಕೊಳ್ಬಹುದು ಈ ರಂಗಭೂಮಿ ಇಂದ ಹೇಳ್ತಾ ಈ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ನೆನೆಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.